ಮಾನವ ಸರಪಳಿ ಮಾಡಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ. ಹೌದು, ದಿನಾಂಕ 10/12/2024ರಂದು ಬೆಳಗಾವಿಯಲ್ಲಿ ನಡೆದ ಪಂಚಮಶಾಲಿ ಸಮಾಜದ 2A ಮೀಸಲಾತಿಗಾಗಿ ನಡೆಸಿದ ಬೃಹತ್ ಪ್ರತಿಭಟನೆಕಾರರ ಮೇಲೆ ಪೊಲೀಸರು ವಿನಾಕಾರಣ ಲಾಠಿ ಚಾರ್ಜ್ ಮಾಡಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಇಂಡಿ ನಗರದ ಬಸವೇಶ್ವರ ಪ್ರತಿಮೆ ಬಳಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು 1 ಗಂಟೆಗೂ ಹೆಚ್ಚು ಕಾಲ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಇಂಡಿ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ ಮಾತನಾಡಿ, ಪಂಚಮಸಾಲಿ ಪೀಠದ ಜಗದ್ಗುರು ಬಸವಮೃತ್ಯುಂಜಯ ನೇತೃತ್ವದಲ್ಲಿ 2A ಮೀಸಲಾತಿಗಾಗಿ ನ್ಯಾಯಯುತವಾಗಿ ಹೋರಾಟ ಮಾಡುತ್ತಿರುವಾಗ ವಿನಾಯಕ ನಮ್ಮ ಸಮುದಾಯದ ಮುಗ್ಧ ಜನರ ಮೇಲೆ ಹಲ್ಲೆಯನ್ನ ಮಾಡಲಾಗಿದ್ದು ತುಂಬಾ ಖಂಡನೀಯ ಅಂತ ಹೇಳಿದರು. ಬಿಜೆಪಿ ಮುಖಂಡ ಕಾಸರಗೋಡು ಬಿರಾದರ್, ಪುರಸಭೆ ಸದಸ್ಯ ಭೀಮನಗೌಡ ಪಾಟೀಲ್, ಇಂಡಿ ತಾಲೂಕು ಪಂಚಮಸಾಲಿ ಸಮಾಜ ಅಧ್ಯಕ್ಷ VH ಬಿರಾದರ್, ಇಂಡಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಚಿನ್, ಇಂಡಿ, NKS TV4 ವಿಜಯಪುರ. ಬೆಳಗಾವಿ ನಗರದಲ್ಲಿ ನಡೆದಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಬಾಂಧವರು 2A ಮೀಸಲಾತಿಗಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅಮಾಯಕ ಸಮಾಜ ಬಂಧುಗಳನ್ನ ಹಲ್ಲೆ ಮಾಡುವುದರ ಮುಖಾಂತರ ಇಡೀ ಸಮಾಜಕ್ಕೆ ಗುರಿಯಾಗಿಸಿದ್ದಾರೆ. ಈ ಕುರಿತು ಇಂದು ರಾಜ್ಯಾದ್ಯಂತ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲಾದ್ಯಂತ ಕೂಡ ಎಲ್ಲ ತಾಲೂಕು ಮಟ್ಟಗಳಲ್ಲಿ ಮತ್ತು ಗ್ರಾಮ ಮಟ್ಟಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆದಿರುವಂಥದ್ದು. ಅದೇ ರೀತಿಯಾಗಿ ಇಂಡಿ ನಗರದಲ್ಲಿ ಕೂಡ ಬಸವೇಶ್ವರ ವೃತ್ತದ ಬಳಿ ಸಾವಿರಾರು ಪಂಚಮಸಾಲಿ ಸಮಾಜದ ಬಾಂಧವರು ಕೂಡಿಕೊಂಡು ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಕಾಸರಗೋಡು ಬಿರಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಇವತ್ತಿನ ದಿವಸ ಮೊನ್ನೆ ನಡೆದಂಥ ನಮ್ಮ ಪಂಚಮಸಾಲಿ ಸಮಾಜದ ನಮ್ಮ ಶ್ರೀಗಳು ಹಾಗೂ ನಮ್ಮ ಬಸವನಗೌಡ ಪಾಟೀಲ್ ಅವರ ಒಂದು ನೇತೃತ್ವದೊಳಗೆ ನಮ್ಮ ಬೆಳಗಾವಿ ಒಳಗೆ ಶಾಂತಿಯುತವಾಗಿ ನಮ್ಮ ಪಂಚಮಸಾಲಿ 2A ಮೀಸಲಾತಿಯನ್ನು ನಡೆದಿತ್ತು. ಸುಮಾರು ವರ್ಷಗಳಿಂದ ನಡೆದರೂ ಕೂಡ ಇಂಥ ಯಾವುದೋ ಒಂದು ಕೆಟ್ಟ ಘಟನೆಯೂ ಆಗಿತ್ತಿಲ್ಲ. ನಾವೆಲ್ಲ ನಮ್ಮ ಪಂಚಮಸಾಲಿ ಸಮಾಜ ಎಷ್ಟೊಂದು ಹೋರಾಡಿದ್ರು ಕೂಡ ಶಾಂತಿಯುತವಾಗಿ ನಮ್ಮ ಸಮಾಜ ಹೋರಾಡ್ತಾ ಇದೆ. 2A ಮೀಸಲಾತಿ ನಮ್ಮ ಸ್ಕೂಲ್ ಮಕ್ಕಳ ಸಲುವಾಗಿ ನಾವೆಲ್ಲ 2A ಮೀಸಲಾತಿ ಬೇಡ್ತೇವೆ ವಿನಃ ಇವ್ರ ಆಸ್ತಿಯನ್ನು ನಾವು ಬೇಡದಂಗಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಆದರೂ ಕೂಡ ಬೆಂಬಲಾರ್ಥವಾಗಿ ನಮ್ಮ ದಿಲ್ಲಿಗೆ ಹೋಗಿ ಬಂದರೂ ಕೂಡ ನಮ್ಮ